ಆತ್ಮೀಯ ಕಾರ್ಮಿಕ ಬಂಧುಗಳೇ, ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಮೇ 20ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ಇದಕ್ಕೆ ನೀವೆಲ್ಲರೂ ಬಹಳ ಚೆನ್ನಾಗಿ ಸ್ಪಂದಿಸಿದ್ರಿ. ನಾವು ಇದಕ್ಕಾಗಿ ದ್ವಾರ ಸಭೆಗಳು, ಸಮಾವೇಶಗಳು, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನೀವೆಲ್ಲರೂ ಅಭೂತಪೂರ್ವವಾಗಿ ಇದರಲ್ಲಿ ಭಾಗವಹಿಸಿದ್ರಿ. ಇದಕ್ಕಾಗಿ ನಿಮ್ಮೆಲ್ಲರಿಗೂ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಹಾಗೂ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಿನ್ನೆ ಒಂದು PIL ಹಾಕಿದ್ರು ಹೈಕೋರ್ಟಲ್ಲಿ. ಹಾಗಾಗಿ ನಮ್ಮ ಮುಷ್ಕರವನ್ನು ನಾವು ಕೈ ಬಿಡಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದ್ದು ನಾವು ಕೈ ಬಿಟ್ಟಿದ್ದೀವಿ. ಈಗ ಅದು ನಮಗೆ ಅಷ್ಟೇ ಅಲ್ಲ, ಮತ್ತು ಸರ್ಕಾರಕ್ಕೂ ಕೂಡ ಒಂದು ಆದೇಶ ಮಾಡಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯ ಪ್ರತಿನಿಧಿಗಳನ್ನ ಕರೆದು ನೀವು ಸಮಸ್ಯೆಗಳನ್ನ ಬಗೆಹರಿಸಬೇಕು, ಕೂಡಲೇ ಬಗೆಹರಿಸಬೇಕು ಅಂತ ಹೇಳಿ. ಹಾಗಾಗಿ ನಾಳೆ ಮತ್ತೆ ವಿಚಾರಣೆಗೆ ಬರ್ತಾ ಇದೆ ಈ ಕೇಸು. ಹಾಗಾಗಿ ನಾಳೆ ಮತ್ತೆ ಅವರು ಯಾವ ದಿನಾಂಕದಂದು ನಮ್ಮನ್ನ ಕರೀತಾರೆ ಅಂತ ಹೇಳಿ ನಾಳೆ ಅವರು ಹೇಳಬೇಕಾಗಿದೆ. ಹೀಗೆ ಇದು ನಮಗೆ ಮೊದಲನೇ ಹಂತದ ಗೆಲುವು ಅಂತ ನಾವು ಭಾವಿಸ್ತೇವೆ. ಇದು ನಿಮ್ಮೆಲ್ಲರ ಒಂದು ನಮಗೆ ಬೆಂಬಲದಿಂದ, ನಿಮ್ಮೆಲ್ಲರ ಹೋರಾಟದಿಂದ ಆಗಿರುವಂಥ ಮೊದಲನೇ ಹೆಜ್ಜೆಯ ಗೆಲುವು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ನಾವು ಸಾಕಷ್ಟು ಇನ್ನೂ ಹೋರಾಟಗಳನ್ನ ಮಾಡಬೇಕಾಗತ್ತೆ. ನಮ್ಮ ಕಾರ್ಮಿಕರ ಹಕ್ಕುಗಳನ್ನ ಪಡೆಯೋಕ್ಕೋಸ್ಕರ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಬೇಕಾಗತ್ತೆ, ಚಳುವಳಿಗಳನ್ನ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ನಿಮ್ಮ ಒಂದು ಬೆಂಬಲ ಮತ್ತು ನೀವು ಗಟ್ಟಿಯಾಗಿ ನಿಲ್ಲಬೇಕಾಗತ್ತೆ. ನೀವೆಲ್ಲರೂ ನಮ್ಮ ಜೊತೆ ನಿಲ್ತೀರಾ ಅನ್ನೋ ಒಂದು ನಂಬಿಕೆ ನಮಗೆ ಇದೆ. ಹಾಗಾಗಿ ಈ ಒಂದು ನಿಮ್ಮೆಲ್ಲರ ಒಗ್ಗಟ್ಟು ಮತ್ತು ನೀವು ಯಾರೂ ಕೂಡ ಈ ಕೆಲವು ಊಹಾಪೋಹಗಳು ಮತ್ತು ಅಪಪ್ರಚಾರಗಳು ನಡೀತಿವೆ, ಅದು ಯಾವುದಕ್ಕೂ ಕೂಡ ನೀವು ಕಿವಿಗೊಡೋದಿಲ್ಲ ಅನ್ನೋ ನಂಬಿಕೆ ನಮಗಿದೆ. ನಮ್ಮೆಲ್ಲರ ಒಗ್ಗಟ್ಟಿನಿಂದ ನಾವು ಈ ಹೋರಾಟದಲ್ಲಿ ಗೆಲುವು ಸಾಧಿಸೋಣ ಅಂತ ಹೇಳಿ ಮತ್ತೊಮ್ಮೆ ನೀವು ನಮಗೆ ಈ ಒಂದು ಮುಷ್ಕರದಲ್ಲಿ ಸ್ಪಂದಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತಿದ್ದೀನಿ.